ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ ಹಾಗೂ ನಮ್ಮ ಸಂಸದರಿಗೂ ಮತ್ತು ಸಂಜು ಅಣ್ಣ ಇವರಿಗೂ ಹಿರಣ್ಣ ರೇವೂರವರಿಗೂ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ವಿಜಯಪುರ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ, ದಾಳಿಂಬೆ, ನಿಂಬು, ಪೇರು, ಪಪ್ಪಾಯಿ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ, ವಿದೇಶದಲ್ಲಿಯೂ ಕೂಡ ಬಿಜಾಪುರದ ಹೆಸರು ಮಾಡ್ಯಾವ. ಉದಾಹರಣೆ, ಒಂದು ಎಕರೆ ದ್ರಾಕ್ಷಿ ರೈತ ಬೆಳಿಬೇಕಂದ್ರೆ, ಒಂದು ಎಕರೆ ಪ್ಲ್ಯಾಂಟೇಷನ್ ಮಾಡ್ಬೇಕಂದ್ರೆ ಸುಮಾರು ಒಂದು ಎಕರೆಗೆ 5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಅಂದರೆ ಒಂದು ಹೆಕ್ಟರಿಗೆ 12.5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಆ ದ್ರಾಕ್ಷಿ ಮೇಂಟೆನೆನ್ಸ್ ಕೂಡ, ಅದಕ್ಕೆ ಬೇಕಾದ ತಗೊಳ್ತಕ್ಕಂಥ ಔಷಧಿ ಇರ್ಬೋದು, ಗೊಬ್ಬರ ಇರ್ಬೋದು, ಅದು ಕೂಡ ಒಂದು ಹೆಕ್ಟರಿಗೆ 5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಈ ದ್ರಾಕ್ಷಿ ಬೆಳೆ ಹವಾಮಾನ ಆಧಾರಿತ ಬೆಳೆಯಾಗಿರೋದರಿಂದ ರೈತರು ಭಾಳಷ್ಟು ಕಷ್ಟಪಟ್ಟು ಈ ಬೆಳೆಯನ್ನು ಬೆಳಿಬೇಕಾಗ್ತದೆ. ತನ್ನ ಆರೋಗ್ಯದ ಕಡೆ ರೈತ ಲಕ್ಷ್ಯ ಕೊಡದೆ ದ್ರಾಕ್ಷಿ ಬೆಳೆಯ ಕಡೆಗೆ ಲಕ್ಷ್ಯ ಕೊಟ್ಟು 24/7 ರೀತಿ ಕೆಲಸ ಮಾಡಿದ್ದಾಗೂ ಕೂಡ ಇವತ್ತು ಹವಾಮಾನ ವೈಪರೀತ್ಯದಿಂದ ಬೆಳೆದ ಬೆಳೆ ಕೈಗೆ ಸಿಗುವುದಿಲ್ಲ. ಇದರಿಂದ ಭಾಳಷ್ಟು ರೈತರು ಸಾಲ ಸೋಲಕ್ಕೆ ಸಿಕ್ಕು ಸಂಕಟ ಪಡ್ತಾಯಿದ್ರು, ಒದ್ದಾಡ್ತಿದ್ರು, ಕಷ್ಟಪಡ್ತಾಯಿದ್ರು. ಇದನ್ನು ಅರಿತ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2016-17ರಲ್ಲಿ ಈ ದ್ರಾಕ್ಷಿ ಬೆಳೆಗಾರರು, ತೋಟಗಾರಿಕೆ ಬೆಳೆಗಾರರು ಆದ್ರೆ ಅವರಿಗೊಂದು ಬೆನ್ನೆಲುಬಾಗಿ ಇರಲಿ ಅಂತಕ್ಕಂಥದ್ದು ತೋಟಗಾರಿಕೆ ಬೆಳೆಗಳಿಗೆ ವಿಮೆಯನ್ನು ಪ್ರಾರಂಭ ಮಾಡಿದರು. ಕಳೆದ 8-9 ವರ್ಷದಿಂದ ರೈತರು ದ್ರಾಕ್ಷಿ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ ವಿಮೆಯನ್ನು ಕಟ್ಕೋತ ಬಂದಿದ್ದಾರೆ. ಅದರ ರಿಸ್ಕ್ ಬಿಡತ್ತೇಶನ್ ಏಪ್ರಿಲ್ ತನಕ ಇರ್ತೈತಿ. ಆ ಏಪ್ರಿಲ್ ನಂತರ ಆ ವಿಮೆಯ ಕಂತು ಹಣವನ್ನು ರೈತರಿಗೆ ಬಿಡುಗಡೆ ಮಾಡಬೇಕಾದದ್ದು ಕಂಪನಿಯ ಕೆಲಸ. ಇವತ್ತು 23-24ರಲ್ಲಿ ಏನು ಇನ್ಶೂರೆನ್ಸ್ ರೈತರು ಏನು ಅದನ್ನು ವಿಮಾ ವಂತಿಗೆಯನ್ನು ತುಂಬಿದ್ದಾರೆ, ಇನ್ನೂ ಕೂಡ ಅದು ಬಿಡುಗಡೆ ಆಗ್ತಾ ಇಲ್ಲ. 19-24-20 ವಿಮಾ ಬಿಡುಗಡೆ ಮಾಡಬೇಕು ಅಂತ ಹೇಳಿಂದು ಬಿಡುಗಡೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡುವ ಒಂದು ಕಾರಣಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ವಿಶೇಷವಾಗಿ ಒಂದು ಹೆಕ್ಟರ್ಗೆ ವಿಮಾ ಮೊತ್ತ ದ್ರಾಕ್ಷಿ ಬೆಳೆಗೆ 2,80,000 ರೂಪಾಯಿ ಇರ್ತೈತಿ. ಇದಕ್ಕೆ ರೈತರ ವಂತಿಗೆ ಕೂಡ 5% ರೈತರು ಆಲ್ರೆಡಿ ಕಟ್ಟಿಬಿಟ್ಟಿರ್ತಾರೆ. ಇನ್ನು ಉಳಿದಂಥ ಒಟ್ಟು 38% ಇವತ್ತು ವಂತಿಗೆಯನ್ನು ಕಟ್ಟಬೇಕಾಗಿರ್ತದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೂಡಿ 5% ಜೊತೆ 38% ವಂತಿಗೆಯನ್ನು ಕಟ್ಟಬೇಕಾಗಿರ್ತದೆ. 1924-25ರಲ್ಲಿ 16,839 ರೈತರು ಬೆಳೆ ವಿಮಾ ನೋಂದಾಯಿಸಿದ್ದಾರೆ. 16,839 ರೈತರು ಬೆಳೆ ವಿಮೆಯನ್ನು ನೋಂದಾಯಿಸಿದ್ದಾರೆ 1924-25ರಲ್ಲಿ. 17,800 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಇದೆ ಒಟ್ಟು ಬಿಜಾಪುರ ಜಿಲ್ಲೆಯಲ್ಲಿ. 16,839 ರೈತರು ಬೆಳೆ ವಿಮೆಯನ್ನು ನೋಂದಾಯಿಸಿದ್ದಾರೆ. ಮುಂದೆ 17,800 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ವಿಮೆ ಇದೆ. ಇದು ಒಟ್ಟು ವಿಮಾ ಮೆತ್ತ ಇರೋದು 2,80,000. ಇದಕ್ಕೆ 5% ರೈತರು ಕಟ್ಟಬೇಕಾಗಿರ್ತೈತಿ. ಉಳಿದ 20.5% ರಾಜ್ಯ ಸರ್ಕಾರ ಕಟ್ಟಬೇಕು. ಕೇಂದ್ರ ಸರ್ಕಾರ 12.5. ಈ ರೀತಿ ಒಟ್ಟು 38% ಈ ಹಣವನ್ನು ವಿಮಾ ಕಂಪ್ನಿ ಕಟ್ಟಬೇಕಾಗಿರ್ತದೆ. ಇವತ್ತು 19-24-20 ದ್ರಾಕ್ಷಿ ಬೆಳೆಗಿನ ವಿಮಾ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ರೈತರು ಕಟ್ಟಿದ್ದಾರೆ. ಯಾಕೆ ಬಿಡುಗಡೆ ಆಗಿಲ್ಲ ಅಂದ್ರೆ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲವೋ ಅಥವಾ ಏನು ಬೊಕ್ಕಸ ಖಾಲಿ ಆಗಿದೆ ಅಂತಕ್ಕಂಥದ್ದನ್ನು ಕ್ಲಿಯರ್ ಮಾಡಬೇಕು. ಇವತ್ತು ದ್ರಾಕ್ಷಿ ಬೆಳೆಗಾರರು, ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರು ದಿನನಿತ್ಯ ಇಲಾಖೆ ಸುತ್ತಾಗ್ತಾ ಇದ್ದಾರೆ. ನಾನು ಕೂಡ ಒಬ್ಬ ಜವಾಬ್ದಾರಿಯ ಜಿಲ್ಲಾ ಅಧ್ಯಕ್ಷನಾಗಿ ನನಗೂ ಕೂಡ ಸಾಕಷ್ಟು ಬಿಜಾಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರ ಫೋನ್ ಮಾಡಿದಾಗ ನಾನು ಒಂದು 20 ದಿವಸದಿಂದ ಸತತ ನಾನು ತೋಟಗಾರಿಕೆ ಇಲಾಖೆಗೆ DC ಕಚೇರಿ ಸುತ್ತಾಡ್ತಾ ಇದ್ದೀನಿ. ಅವ್ರು ಹೇಳ್ತಕ್ಕಂಥದ್ದು ಇಷ್ಟು ಲೇಟ್ ಯಾಕೆ ಆಗ್ತಾಯಿದೆ ರೈತರಿಗೆ ಬರಬೇಕಾದಂಥ ಒಮ್ಮೆ ಹಣ ಅಂದ್ರೆ
ಅವರು ಇಲಾಖೆಯವ್ರು ಹೇಳ್ತಾರೆ, ಇಲ್ಲ ರೈತರು ಕೆಲವೊಬ್ಬರು ರೈತರು ಹೆಚ್ಚಿಗೆ ವಿಮಾ ಕಂತು ಕಟ್ಟಿದ್ದಾರೆ, ನಾವು ಅದನ್ನು ವಿಮಾ ಕಂಪನಿ ಜೊತೆ ಮತ್ತು ರಾಜ್ಯ ಸರ್ಕಾರದ ಈ ತೋಟಗಾರಿಕೆ ಇಲಾಖೆ ಜೊತೆ ನಾವು ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀವಿ, ಸರ್ವೆ ಮಾಡ್ತೀವಿ ಅಂತಕ್ಕಂಥ ಒಂದು ತಪ್ಪು ಮಾಹಿತಿಯನ್ನು ಕೊಡುವ ಮೂಲಕ ಇವತ್ತೇನಾಗಿದೆ ಅಂದ್ರೆ ಈ ರಾಜ್ಯ ಸರ್ಕಾರ ಏನು ಕಟ್ಟಬೇಕಾದಂಥ ಏನು ಕಂತದ ಕಟ್ಟಾಕಿ ದುಡ್ಡು ಇಲ್ಲಿರೋ ಕಡೆ, ಇದಕ್ಕಾಗಿ ಸುಮ್ಮನೆ ತೋಟಗಾರಿಕೆ ಇಲಾಖೆಯನ್ನು ಬಳಸಿಕೊಂಡು ಸರ್ವೆ ಮಾಡ್ತಕ್ಕಂಥದ್ದು, ಸುಳ್ಳು ನೆಪ ಇರ್ತಕ್ಕಂಥದ್ದು, ನಾವು ಆಫೀಸಿಗೆ ಹೋದಾಗ ಒಂದು 4 ದಿವಸ ಬಿಟ್ಟು ನಿಮ್ಮ ಪೇಮೆಂಟ್ ಬರ್ತಕ್ಕಂಥದ್ದು, ಇದು ಸತತ 1 ತಿಂಗಳಿಂದ ನಮ್ಮನ್ನು ಎಡ್ತಾಕ್ಸ್ತಾ ಇದ್ದಾರೆ, ರೈತರನ್ನ ಎಡ್ತಾಕ್ಸ್ತಾ ಇದ್ದಾರೆ. ಆದ್ರೆ ಇದೆಲ್ಲ ನೋಡಿದಾಗ ಈ ಸರ್ಕಾರದ ವೈಫಲ್ಯತೆ ಎದ್ದು ಕಾಣ್ತಾರೆ, ಕರ್ನಾಟಕ ಸರ್ಕಾರ ರಾಜ್ಯದ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಇವತ್ತು ಯಾಕಂದ್ರೆ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆಗಾರರ ನಾಡಿದು, ಭಾಳಷ್ಟು ರೈತರು ದ್ರಾಕ್ಷಿ ಬೆಳೆ ಮೇಲೆ ಅವಲಂಬಿತರಾಗ್ಯಾರ. ಅದಕ್ಕೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಒಂದು ವೇಳೆ ನೀವು ಇದೇ ರೀತಿ ಮೊಂಡತನ ಮಾಡಿ ನೀವು ರೈತರಿಗೆ ಬಿಡುಗಡೆ ಮಾಡಿಸ್ಬೇಕಾದಂಥ ಜವಾಬ್ದಾರಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ನೀವು ಮಾಡದೇ ಹೋದ್ರೆ, ಯಾವ ರೀತಿ ಗುರ್ಲಾಪುರದಲ್ಲಿ ಕಬ್ಬಿನ ಬೆಲೆಗೆ ರೈತರ ಬೇಡಿಕೆ ಇಟ್ಟಂಥ ಬೆಲೆ ರೇಟ್ ಬೇಕಂತ ಹೋರಾಟ ಮಾಡಿದರು, ಅದೇ ರೀತಿ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ, ಯಾಕಂದ್ರೆ ನಮ್ಮ ಹೆಮ್ಮೆಯ ಸಂಸದರು ಇವತ್ತು ನಮ್ಮ ಜಿಗಜಿನಿ ಸಾಹೇಬರ ನೇತೃತ್ವದಲ್ಲಿ ಇಡೀ ವಿಜಯಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಮುಖಂಡರನ್ನ ನೇತೃತ್ವದಲ್ಲಿ ಇವತ್ತು ರೈತರನ್ನ ಕರೆದುಕೊಂಡು, ರೈತರು ಭಾಳ ಹೈಯೆಸ್ಟ್ ರೈತರು ಇದ್ದಾರೆ. ಈ ವರ್ಷ ಕೂಡ ಕಳೆದ 23-24 ಈ ವರ್ಷ ಕೂಡ ರೈತರು 23,848 ಎಕರೆ ಹೆಕ್ಟರ್ದಾಗ ಇವತ್ತು ಐತಿ ವಿಮೆ ಕಟ್ಟಿದ್ದಾರೆ. ನಂಬರ್ ಆಫ್ ಫಾರ್ಮರ್ಸ್ ಅಂದ್ರೆ 20,599. 20,000 ರೈತರು ಬಿಜಾಪುರ ಜಿಲ್ಲೆಯಾಗ ಅದಾರ. ನಾವು ಎಲ್ಲ ಭಾರತೀಯ ಜನತಾ ಪಕ್ಷ 20,000 ರೈತರನ್ನು ಕೂಡಿಸಿ ಇವತ್ತು ಸರ್ಕಾರ ವಿರುದ್ಧ ಹೋರಾಟಕ್ಕೆ ಇಳಿಬೇಕಾಗ್ತಂತ ಎಚ್ಚರಿಕೆಯನ್ನು ಕೊಡುವ ಮೂಲಕ, ಇಲ್ಲ ಅಂದ್ರೆ ಇವರು ಬಿಜಾಪುರ ಜಿಲ್ಲೆಯ ರೈತರನ್ನು ನಾವು ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ವಿಧಾನಸೌಧ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಕೂಡ ನಾವು ಕೈ ಹಾಕಬೇಕಾಗ್ತೈತಿ. ಇನ್ನೊಂದು ವಿಶೇಷ, ಇದು ವಿಜಯಪುರ ಜಿಲ್ಲೆಯೊಳಗನ ಮೇಜರ್ ಸಮಸ್ಯೆ ಮಾಡಿದ್ದಾರೆ. ಯಾಕೆ ಬೇರೆ ಜಿಲ್ಲೆಗಳಲ್ಲಿ ದ್ರಾಕ್ಷಿ ಬೆಳೆ ಭಾಳ ಇರೋದಿಲ್ಲ, ಅಲ್ಲಿ ಅನುದಾನ ಏನಕ್ಕೆ ರಾಜ್ಯ ಸರ್ಕಾರಕ್ಕೆ ಅನುದಾನ ಕಡಿಮೆ ಹೋಗ್ತಾ ಇರೋದ್ರಿಂದ ಬೇರೆ ಜಿಲ್ಲೆಯಲ್ಲಿ ಭಾಳಷ್ಟು ಬೆಳೆಗಳಿಂದ ಕ್ಲಿಯರ್ ಮಾಡಿದ್ದಾರೆ. ಆದರೆ ವಿಶೇಷವಾಗಿ ಇದು ರಾಜ್ಯದಲ್ಲಿ ಮೇಜರ್ ಇಲ್ಲೇ ಇರ್ತದೆ ಬಿಜಾಪುರ ಜಿಲ್ಲೆಯೊಳಗೆ. ಇಲ್ಲಿ ಹಣ ಭಾಳ ಹೆಚ್ಚಾಗ್ತಂತ ತುಂಬುದು ಆಗಲಾರ್ದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಈ ಮೊಂಟ ನೆಪವನ್ನು ಮಾಡ್ತಾ ಇದೆ. ಅದಕ್ಕೆ ನನಗೆ ಗೊತ್ತಿದ್ದ ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ಹೈಯೆಸ್ಟ್ ನಾವು ಕನ್ಸಿಡರ್ ಮಾಡಿದ್ರೆ ಬಬಲೇಶ್ವರ ಮತಕ್ಷೇತ್ರದ ತಿಕೋಟ ತಾಲೂಕು ಮತ್ತು ಬಬಲೇಶ್ವರ ತಾಲೂಕಿನಾಗ ದ್ರಾಕ್ಷಿ ಬೆಳೆ ಹೆಚ್ಚದ. ನನಗೆ 60-70% ಇದ್ದಿರ್ಬೋದು, ಅಲ್ಲೇ ಇರ್ಬೇಕು ಅನ್ಸೈತೆ ನನಗೆ. ಅಲ್ಲಿ ಶಾಸಕರು MB ಪಾಲ್ಡ್ರ್ ಅದಾರ, ಉಸ್ತುವಾರಿ ಮಂತ್ರಿಗಳದಾರ. ಯಾಕಂದ್ರೆ ನಾವು ಬಿಜಾಪುರ ಜಿಲ್ಲೆಯಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋ ಬದಲಾಗಿ ಮೊದಲು ನಿಮಗೆ ನಾವು ಒತ್ತಾಯ ಮಾಡಬೇಕಾಗ್ತೈತೆ. ಯಾಕಂದ್ರೆ ನೀವು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಇರೋದ್ರಿಂದ ಬಿಜಾಪುರ ಜಿಲ್ಲೆಯ ರೈತರ ಬಗ್ಗೆ ನಿಮಗೆ ಕಳಕಳಿ ಇತ್ತಂದ್ರೆ ನೀವು ಬೇಗನೆ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಇವತ್ತು ನೀವು ಈ ರೈತರಿಗೆ, ಬಿಜಾಪುರ ಜಿಲ್ಲೆ ರೈತರ ದ್ರಾಕ್ಷಿ ಬೆಳೆಗಾರರ ಸಂಕಟದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇವತ್ತು ಮಾಡಾಕತ್ತೀನಿ. ಇವತ್ತು ರಾಜ್ಯದ ಪರಿಸ್ಥಿತಿ ನೋಡಿದಾಗ ಇವತ್ತೇನಾಗಿದೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲವೇ ಇಲ್ಲ. ಇವತ್ತು ಸರ್ಕಾರ ಎಲ್ಲಿ ಅದ ಅಂದ್ರೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ ಖರ್ಗೆ ಅವರ ಮನೆ ಸುತ್ತಾಕತೈತಿ. ಇನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮನೆ ಸುತ್ತಾಕತೈತಿ, ಮತ್ತು ಉಸ್ತುವಾರಿ ಮಂತ್ರಿ ಮನೆ ಸುತ್ತಾಕತೈತಿ. ಅದು ಉಸ್ತುವಾರಿ ಏನು ಇದಾರ ಇಲ್ಲಿ ನಾಯಕರದಾರ, ಕಾಂಗ್ರೆಸ್ ನಾಯಕರು ಡೆಲ್ಲಿ ಒಳಗೆ ಸುತ್ತುವಂತ ಸುರ್ಜೇವಾಲ್ ಇರ್ಬೋದು, ಅವ ಮನೆ ಸುತ್ತುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಾಕತೈತಿ. ಇವತ್ತು ರಾಜ್ಯದ ಪರಿಸ್ಥಿತಿ ಭಾಳಷ್ಟು ಹೀನಾಯ ಆಗೈತಿ. ಬೇಗನೆ ಎಚ್ಚೆತ್ತುಕೊಂಡು ಸರ್ಕಾರ ನಮ್ಮ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆನ ಭಾಳ ಮುಖ್ಯದ. ಅದ್ರ ಜೊತೆಗೆ ಇನ್ನೊಂದು, ಈ ದ್ರಾಕ್ಷಿ ಬೆಳೆ ಗರ್ಭ ಕಟ್ಟೋದು ವಿಶೇಷವಾಗಿ ಈ ಮಳೆಗಾಲದಲ್ಲಿನ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಈ ಸಮಯದಲ್ಲಿನ ಅದು ಗರ್ಭ ಕಟ್ಟೋದ್ರಿಂದ ತಮಗೆಲ್ಲ ಸರ್ಕಾರಕ್ಕೆ ಮಾಹಿತಿ ಅದ. ಬಿಜಾಪುರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮಳೆ ಆಗ್ಯದ ಅತ್ಯಸಿಂದ. ಇವತ್ತು ಅದು ಗರ್ಭ ಕಟ್ಟೋದೆ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಪೂರ ಹಾಳಾಗ್ಯದ, ಬರಬೇಕಾದ್ರೆ ಇಳುವರಿ ಬರ್ತಾ ಇಲ್ಲ. ಅದು ಸರ್ಕಾರ ಜವಾಬ್ದಾರಿ ಏನು? ಯಾವಾಗ ಅಕಾಲಿಕ ಮಳೆಯಾಗಿ ಬೆಳೆ ಹಾನಿಯಾದಾಗ ಪರಿಹಾರ ಕೊಡೋ ಕೆಲಸನೂ ಸರ್ಕಾರದದ. ಯಾವ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದರು, ಅವಾಗ ಇಂಥ ಒಂದು ಸಂದರ್ಭದಾಗ ಈ ಇನ್ಶೂರೆನ್ಸಿನ ಹಣದ ಜೊತೆಗೆ ಅವರು ಸಪ್ರೇಟಾಗಿ ಇವತ್ತು ದ್ರಾಕ್ಷಿ ತೋಟಗಾರಿಕೆ ಬೆಳೆಗಳಿರ್ಬೋದು, ಕೃಷಿ ಬೆಳೆಗಳಿಗೆ ಒಂದು ಪರಿಹಾರವನ್ನು ಕೂಡ ಕೊಟ್ಟರು. ಆದರೆ ಈ ಸರ್ಕಾರ ಈ ಮೊಂಡತನದಿಂದ ರೈತರ ಸಂಕಷ್ಟದಲ್ಲಿ ಭಾಗಿಯಾಗೋದಿಲ್ಲ.
ಇದೇ ರೀತಿ ಮುಂದುವರೆದ್ರೆ ಇದರ ವಿರುದ್ಧ ಸರ್ಕಾರ ದೊಡ್ಡ ಹೋರಾಟ ಕೈಗೊಳ್ಬೇಕಂತಕ್ಕಂಥ ಒಂದು ವಿಚಾರವನ್ನು ಹೇಳಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದೆ. ಧ್ವನಿ ಎತ್ತುವುದು ಅಷ್ಟೇ ಅಲ್ಲ, ಈಗಾಗಲೇ ನಾನು ರೈತರಿಗೆ ಭೇಟಿ ಆಗೋಕ್ಕಿಂತ ಮುಂಚೆನೇ ನಾನು ಕೇಂದ್ರ ಸರ್ಕಾರಕ್ಕೆ ಹೋಗಿ ಸಂಬಂಧಪಟ್ಟ ಮಂತ್ರಿಯವಳಿಗೆ ನಾನು ಇವರ ವಿನಂತಿಯನ್ನು ಕೂಡ ನಾನು ಮಾಡ್ಕೊಂಬಂದಿದ್ದೀನಿ. ಅದು ಪ್ರೊಸೆಸ್ನಲ್ಲಿ ಅದ ಅಂಥೇಳಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಇವ್ರು ಮಾಡ್ತಾರೋ ಏನು ಅವ್ರು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಒಟ್ಟಾರೆ ಪ್ರೊಸೆಸ್ನಾಗ ಅದ. ನಾನು ಈಗೂ ಕೂಡ ನಾಳೆ ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೆ ಹಾಕ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಹೌದೌದು, ಮೆಡಿಕಲ್ ಕಾಲೇಜಿಗೆ. ಹಾಂ ರೀ, ಏಮ್ಸ್ ಅಂತಲ್ಲ, ಏಮ್ಸ್ ಥರ ಇರಬೇಕು ಅಂತ. ಅದು ಏಮ್ಸ್ ಅಂದ್ರೆ ಅದು ವಿಪರೀತ ಖರ್ಚು ಬರ್ತದ. ಯಾವ್ದು ರೀ? ಅದೇ ರೀ, ಮೆಡಿಕಲ್ ಕಾಲೇಜ್ ಸಲುವಾಗಿ ನಾನು ಭೇಟಿಯಾಗಿ ಹೇಳಿದ್ದು ಅವರಿಗೆ. ಅದು ಒಟ್ಟಾರೆ ಸರ್ಕಾರದವ್ರು ಮಾಡಬೇಕು, ಪ್ರೈವೇಟ್ ಕೈಯಾಗಿ ಸಿಗಬಾರ್ದು ಅಂತ ಅಷ್ಟೇ. ನೀವೇ ಮಾಡಲಿ ಅಥವಾ ಅವರೇ ಮಾಡಲಿ. ಬೇರೆ ಹಾಂ, ಸಿ ಎಮ್ ದುಡ್ಡು ಇಲ್ಲ ಅಂತ ಹೇಳಿರ್ಬೋದು ರೀ, ಆದರೆ ನಾವು ಹಂಗೆ ಹೇಳಿಲ್ಲಲ್ಲ. ಈಗ ನಾನಂತೂ ಕೊಟ್ಟು ಬಂದೀನಿ, ನೋಡೋಣ ಪ್ರೊಸೆಸ್ನಾಗ ಅದ. ನಿಮ್ಮ ಲೇಟೆಸ್ಟ್ ಏನಾಗ್ಯದ ಅನ್ನೋದು ಪಾರ್ಲಿಮೆಂಟ್ನಿಂದ ಬಂದ ಮೇಲೆ ತಿಳಿಸ್ತೀನಿ ನಾನು. ಮೆಡಿಕಲ್ ಕಾಲೇಜ್ ಅಲ್ಲ, ಅಷ್ಟು ದೊಡ್ಡ ಮನಸ್ಸು ಬೇಕಲ್ಲ. ಇವ್ರು ಪ್ರಪೋಸಲ್ ಕಳಿಸ್ತಿಲ್ಲ ಅಲ್ಲಿ ನೋಡ್ರಿ. ಅದು ಈಗೇನೆ ಅಲ್ಲ, ಬಹಳ ದಿವಸ ಹಿಂದಿನಿಂದ ಇರ್ದು ನಡೆದದ. ಇವ್ರು ಮಾಡ್ಲಿಕ್ಕೆ ತಯಾರಿಲ್ಲ. ಮಾಡಬೇಕಾಗಿತ್ತು, ಯಾಕೆ ಇಟ್ಕೊಂಡು ಕೂತೀರಿ? ಮಾಡಬೇಕಿತ್ತು, ನಾವು ಸರ್ಕಾರದವ್ರು ಮಾಡ್ತೇವತ್ತ ಮಾಡಲಾಗ್ಯಾರ. ಅದಕ್ಕಾಗಿ ಇವ್ರು ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ತೊಗೊಂಡೋಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಿರಿ ಅಂತೇಳಿ ನಾನು ಪ್ರಧಾನಮಂತ್ರಿ ಇವ್ರು ಸಂಬಂಧಪಟ್ಟ ಮಂತ್ರಿಗಳಿಗೆ ಹೇಳಿ ಭೇಟಿಯಾಗಿ ಕೊಟ್ಟು ಬಂದಿದ್ದೀನಿ, ಮೀಟಿಂಗ್ ಮಾಡಿ. ಹಾಂ, ಸಂದರ್ಭದೊಳಗರೆ ಈಗ ಕಟ್ಟಬೇಕು ಅವ್ರು. ಅಂದರೆ ಕಂಪ್ನಿ ರಿಲೀಸ್ ಮಾಡ್ತಾಯಿದ್ದು ದುಡ್ಡ. ಮತ್ತು ಇವ್ರಿಗೆ ಅಥವಾ ಅನುದಾನ ತಮ್ಮ ಪಾಲನೆ ಕಟ್ಲಿಕ್ಕೆ ಕಂಪ್ನಿ ಯಾಕೆ ಕಟ್ಟೋದಿಲ್ಲ ಅವರು? ಅದು ಬೆಳೆ ಹಾನಿ ಆಗಿದೆ ಸರ್. ಬೆಳೆ ಹಾನಿ ಇಲ್ಲ. ಇನ್ಶೂರೆನ್ಸ್ ಕಂಪ್ನಿ ಮೊದಲೇ ಕಟ್ಟಿರ್ತಾರೆ. ಯಾರು ಕಟ್ಟಿರ್ತಾರೆ? ರೈತರು ಮೊದಲೇ ಕಟ್ತಾರೆ. ಆದರೆ ಸರ್ಕಾರಗಳು ಏನು ಮಾಡಿರ್ತಾವೆ, ಕಂಪ್ನಿ ಜೊತೆ ಅಡ್ಜಸ್ಟ್ಮೆಂಟು, ಅವರ ರಿಲೀಸ್ ಮಾಡುವಂಥ ಪೂರ್ವದಲ್ಲಿನೇ ಕೂಡ ಅವ್ರ ಪಾಲನೆ ಕಟ್ಟತಕ್ಕಂಥ ಅವಕಾಶ ಇಟ್ಕೊಂಡಿರ್ತಾರೆ ರಾಜ್ಯ ಸರ್ಕಾರದವರು. ಇನ್ನು ಕಟ್ಟಿಲ್ಲ ಅಂತಕ್ಕಂಥದ್ದು ಸರ್. ಯಾವ ಕಂಪ್ನಿ ಹೆಂಗದ ಅಂದ್ರೆ, ಕಂಪ್ನಿಯನ್ನು ಎಲ್ಲ ಒಂತಿಗೆ ಬಂದ ತಕ್ಷಣ ಏನು ಸರ್ವೆ ಆಗ್ತೈತಿ. ಮಳೆ ಆಧಾರಿತ ಎಷ್ಟು ಮಳೆ ಆಗೈತಿ, ಕ್ಲೈಮೇಟ್ ಕಂಡೀಷನ್ ಮೇಲೆ ಏನದ. ಈಗ ಇದು ಏನದ ಅಂದ್ರೆ 2,80,000 ರೂಪಾಯಿ ಅದ ಮೊತ್ತ. ಅದು ಅಷ್ಟು ಕಟ್ಟಂಗಿಲ್ಲ. 50% ಹಾಳಾಗೈತೆ, 50% ಈ ರೀತಿ ಕಟ್ತಾರೆ ಸರ್. ಅಲ್ರಿ, ಪ್ರೀಮಿಯಂ ಕಟ್ಟಬೇಕಲ್ಲ. ಪ್ರೀಮಿಯಂ ಕಟ್ಟವ್ರು ಯಾರು? ಮೊದಲೇ ಕಟ್ಟಿರ್ತಾರೆ ಸರ್. ರೈತ ಕಟ್ಟಿರ್ತಾರೆ ಮೊದಲೇ. ಈ ಸರ್ಕಾರ ಮೊದಲು ಕಟ್ಟಿರಂಗಿಲ್ಲ. ಲೇಟ 15-20% ಕಟ್ಟಿಲ್ಲ ಇವರು. ರಾಜ್ಯ ಸರ್ಕಾರದ ಸಾಧನೆಗಳ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಏನೇನು ಸಾಧನೆ ಮಾಡಿದಾರೆ ಅಂಥೇಳಿ ನನಗೂ ಒಂದೆರಡು ವಿಚಾರ ನಾನು ಹೇಳಬೇಕು ಅಂಥೇಳಿ ಅನಿಸದ. ರಾಜ್ಯ ಸರ್ಕಾರದ ಸಾಧನೆಗಳೇನಪ್ಪ ಅಂತಂದ್ರೆ, ಹಗಲತ್ತೆ ದರೋಡಿ, 5 ಬ್ಯಾಂಕ್ಗಳ ದರೋಡೆ ಆಯಿತು. ಬಿಜಾಪುರದಲ್ಲಿ 2 ಆಯಿತು, ಬೇರೆ ಕಡೆ 3 ಆಯಿತು. ಇವತ್ತಿಗೂ ಕೂಡ ಯಾವುದೋ ಸ್ಪಷ್ಟವಾಗಿ ಅದನ್ನು ಹುಡುಕಿಸ್ತಕ್ಕಂಥ ಕೆಲಸ ಇವತ್ತಿಗೂ ಕೂಡ ಮಾಡಿಲ್ಲ. ಇದು ಮೊದಲೇ ಸಾಧನೆ, ಇದು ರಾಜ್ಯ ಸರ್ಕಾರದ ಸಾಧನೆ. ಎರಡನೇ ಸಾಧನೆ ಏನಪ್ಪ ಅಂತಂದ್ರೆ, ಈಗ ಸಾಕಷ್ಟು ಜನ ಈಗ ಹೇಳಿದ್ರು ಅಧ್ಯಕ್ಷರು, ಈಗ ಬಹಳ ಮಳೆಯಾಗಿ ರೈತರಿಗೆ ತೊಂದರೆ ಆಗ್ಯದ. ಸರಿಯಾಗಿ ಇವತ್ತಿಗೂ ಕೂಡ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಹಣ ಇವತ್ತಿಗೂ ಕೂಡ ಸಂಪೂರ್ಣ ಬಂದಿಲ್ಲ ಅಂತಕ್ಕಂಥದ್ದು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಈಗ ಏನಪ್ಪ ಅಂತಂದರೆ, ಈಗ ವಾಲ್ಮೀಕಿ ಹಗರಣ ಏನಪ್ಪ ಅಂದರೆ, ಇಡೀ ಸರ್ಕಾರ 2.5 ವರ್ಷಗಳಲ್ಲಿ ಹಗರಣವನ್ನು ಸುತ್ತಾ ಇದೆ. ಹಗರಣಗಳು ನೋಡಿರಿ. ವಾಲ್ಮೀಕಿ ಹಗರಣ, ಆಮೇಲೆ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ಮನಿ ಹಂಚೋದ್ರಲ್ಲಿ ಹಗರಣ. ಅಲ್ಲ, ಇದು ನಾವು ಹೇಳಿಲ್ಲ, ಇದು ಕಾಂಗ್ರೆಸ್ಸಿನ ರೂಲಿಂಗ್ ಪಕ್ಷದ ಶಾಸಕರುಗಳೇ ಹೇಳ್ತಕ್ಕಂಥ ಕೆಲಸ ಮಾಡ್ಯಾರ. ಏನಪ್ಪ ಅಂದರೆ, ಇಲ್ಲಿ ಬಹಳ ಅದ್ಧೂರಿ ಆಗಿರ್ತಕ್ಕಂಥದ್ದು ನಡೆದ. ಇಲ್ಲಿ ಲಂಚ ಕೊಟ್ಟ ಮೇಲೇ ಮನೆ ತೊಗೊಳ್ತಕ್ಕಂಥ ಕೆಲಸ ಇಲ್ಲಿ ನಡೆದದ ಅಂತಕ್ಕಂಥದ್ದು MLA ಅವರು ಹೇಳ್ಯಾರ. ಅದರ ಜೊತೆಗೆ ದಲಿತರಿಗೆ ಸೇರಿರ್ತಕ್ಕಂಥ ಸುಮಾರು 46,000 ಕೋಟಿ ಹಣವನ್ನು ಯಾವುದ್ಯಾವುದೋ ಕೆಲಸಕ್ಕೆ ಬಳಸ್ಕೊಂಡಾರ. ಇವೇ ಎಲ್ಲ ಸರ್ಕಾರದ 2 ವರ್ಷಗಳ ಸಾಧನೆ. ಅದರ ಜೊತೆಗೆ ಏನಪ್ಪ ಅಂತಂದ್ರೆ, ಹಿಂದೆ ಅಕ್ರಮ ರೈತರಿಗೆ ಈ ಕರೆಂಟ್ ಸಪ್ಲೈ ಮಾಡಬೇಕಾಗಿದ್ರೆ
ಅಕ್ರಮ ಮತ್ತು ಸಕ್ರಮ ಅನ್ನತಕ್ಕಂಥದ್ದು ಒಂದು ವ್ಯವಸ್ಥೆ ಸರ್ಕಾರಗಳ ವ್ಯವಸ್ಥೆ ಮಾಡಿದ್ರು. ಇದನ್ನು ಯಾಕಪ್ಪ ತೆಗೆದ್ರಪ್ಪ? ಇವತ್ತು ಒಬ್ಬ ರೈತನಿಗೆ ಪಂಪ್ಸೆಟ್ ಕುಂದಿರಿಸ್ಬೇಕು ಅಂತಂದರೆ 2, 4, 6 ಸಾರಿ 1, 2, 4 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಬೇಕಾಗ್ತದ. ಇದು ಅದರಿಂದ ಯಾರಿಗಾರೆ ಸಾಧ್ಯ? ರೈತರಿಗೆ 4 ಲಕ್ಷ ರೂಪಾಯಿ ಕಟ್ಟಿ ಒಂದು ಬೋರ್ವೆಲಿಗೆ ಕನೆಕ್ಷನ್ ತೊಗೊಳಕ್ಕೆ ಸಾಧ್ಯ ಆಗ್ತದ? ಅದಕ್ಕಾಗಿ ರೈತರು ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲೆಲ್ಲೆಲ್ಲಿ ಅವಕಾಶ ಇರ್ತದೋ ಅಲ್ಲಿ ಹುಕ್ಕತ್ತಾರಲ್ಲ, ಹುಕ್ಕು ಹೊಡೆದು ಕರೆಂಟ್ ನಡೆಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಮ್ಮ ತಾಕತ್ತಿದ್ರೆ KEB ಅವ್ರು ಕಿತ್ತು ಹೋಗಿರಿ ನೋಡೋಣ. ರೈತರದು ಇದು ಅನ್ಯಾಯ ಅಲ್ವಾ ನೀವು ಮಾಡಿರೋ ಕೆಲಸ? ಅದಕ್ಕಾಗಿ ಇವು ಸರ್ಕಾರದ ಸಾಧನೆಗಳು ಸಂಪೂರ್ಣ ಜೀರೋ ಆದ ಸರ್ಕಾರ. ಈಗ ದೊಡ್ಡದೊಂದು ಪತ್ರಿಕೆಯಲ್ಲಿ ಇಬ್ಬರದು ಒಂದೊಂದು ಫೋಟೋ ಹಾಕಿ ನಮ್ಮ ಅಣ್ಣಗಳು ಇಬ್ಬರು ಒಂದೊಂದು ಕೊಡ್ತಾರೆ. ಆದ್ರೆ ಪತ್ರಿಕೆಗಳು ಹೇಳಿದ್ರೆ ಆಗೋದಿಲ್ಲ, ಜನ ಹೇಳಬೇಕು ನಿಮ್ಮ ಸಾಧನೆ. ಏನು ಪತ್ರಿಕೆಯವ್ರು ಹೇಳೋಣ ಸಾಧನೆ ಆಗಿಬಿಡ್ತದ? ಆಗೋದಿಲ್ಲ. ಅದೇನು ನೀವು ಕಟ್ಟಿರ್ತೀರೋ, ಮಾಡಿರ್ತೀರೋ, ಬಿಟ್ಟಿರ್ತೀರೋ, ಅದು ಜನ ನಮಗೆ ಸಹಾಯ ಮಾಡ್ಯಾರಿ, ನಮಗೆ ಕೊಟ್ಟಾರ ಅಂತಕ್ಕಂಥದ್ದು ಜನ ಹೇಳಬೇಕು ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದಕ್ಕಾಗಿ ಇವತ್ತು ಪ್ರತಿಯೊಂದರಲ್ಲಿ ಕೂಡ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಮುಳುಗದ. ನಾ ಹಿಂದೆ ಇದ್ದಿದ್ದಿಲ್ಲ ಅಂತ ನಾ ಹೇಳೋದಿಲ್ಲ. ಆದರೂ ಕೂಡ ಈ ಸರ್ಕಾರವು ಕೂಡ ಮತ್ತು ನೀವು ಹೇಳಿದ್ರಿ ಯಾಕಪ್ಪ ಹಿಂದೆ BJP ಅವ್ರು ಮಾಡಿದ್ರು, ಅವ್ರು ಮಾಡಿದ್ರು, ಹೌದಪ್ಪ ಅವ್ರು ಮಾಡಿದರು, ಮತ್ತು ನೀವೇನು ಮಾಡ್ಲಕತ್ತೀರಿ? ಇವತ್ತು ನೀವು ಅದನ್ನೇ ಮಾಡ್ಲಕತ್ತೀರಿ. ಅದಕ್ಕಾಗಿ ಇದು ಒಟ್ಟಾರೆ ನಿಮಗೆ ಹೇಳಬೇಕು ಅಂತಂದರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ, ಹಗರಣ ಮತ್ತು ದರೋಡೆಗಳ ಸುರಿಮಾಳೆ 2.5 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಇವು 3 ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀರಪ್ಪ.